ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ಮಾಸದಲ್ಲಿ ಜುಲೈ 23ರಿಂದ ಆಗಸ್ಟ್ 7ನೇ ತಾರೀಕುವರೆಗೂ ಮಂಗಳ ಗ್ರಹವು, ಕುಜಗ್ರಹವು, ಅಂಗಾರಕ ಅಂತ ಏನು ಕರಿತೀವೋ, ಈ ಕುಜಗ್ರಹವು ತನ್ನ ಸ್ವನಕ್ಷತ್ರವಾಗಿರುವಂತಹ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತಾ ಈ ವೃಷಭ ಮತ್ತು ಮಿಥುನ ರಾಶಿಗಳಲ್ಲಿ ಈ ಕುಜಗ್ರಹ ಸಂಚಾರ ಅನ್ನೋದು ಇರುತ್ತೆ. ತನ್ನ ಸ್ವಕ್ಷೇತ್ರದಲ್ಲಿರುವಂತಹ ಈ ಕುಜಗ್ರಹವು ಪ್ರಮುಖವಾಗಿ ಈ ಕೆಲವೊಂದು ಜಾತಕರಿಗೆ ಕುಜದೋಷ ಅಂತ ಕೇಳ್ತಾ ಇರ್ತೀವಿ. ಅಂದರೆ ಕುಜ ದೋಷ ಇರುವಂತಹ ಸಂದರ್ಭಗಳಲ್ಲಿ ಲಗ್ನ 2, 4, 7, 8, 12 ಈ ಸ್ಥಾನಗಳಲ್ಲಿ ನಿಮ್ಮ ಪರ್ಸನಲ್ ಚಾರ್ಟಲ್ಲಿರುವಂತಹ ಸಂದರ್ಭಗಳಲ್ಲಿ ಕುಜದೋಷ ಉಂಟಾಗುತ್ತೆ ಅಂತ ಹೇಳ್ತಾ ಇರುತ್ತೆ. ಅಂದರೆ ಈ ಕುಜದೋಷದಿಂದ ಏನಾಗುತ್ತೆ, ವಿಪರೀತವಾಗಿರುವಂತಹ ಆವೇಶ, ಕೋಪ, ವಿವಾಹ ವಿಳಂಬವಾಗುವುದು, ವಿವಾಹದ ನಂತರ ಕೌಟುಂಬಿಕ ವೈವಾಹಿಕ ಸಮಸ್ಯೆಗಳು ಉಂಟಾಗುವುದು, ಅಥವಾ ವಾಹನ ಅಪಘಾತಗಳಿಗೆ ಈಡಾಗುವುದು ಇತ್ಯಾದಿ ವಿಷಯಗಳನ್ನು ಕೊಡ್ತಾ ಇರ್ತಾರೆ. ಅದೇ ಕುಜ 3, 6, 11ನೇ ಸ್ಥಾನದಲ್ಲಿ ವಿಶೇಷವಾಗಿರುವಂತಹ ಶುಭ ಫಲಗಳನ್ನು ಜಾತಕನಿಗೆ ನೀಡ್ತಾ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ನಾವು ಕುಜನನ್ನು ನಮ್ಮ ಜೀವನದಲ್ಲಿ ಅವರು ನೀಡುವಂತಹ ಕಾರಕತ್ವಗಳು ಯಾವುದು, ಯಾವ ವಿಷಯಗಳ ಮೇಲೆ ಇವರ ಪ್ರಭಾವ ಅಥವಾ ಇವರು ನೀಡುವಂತಹ ವಿಷಯಗಳಂತ ನೋಡುವುದಾದರೆ, ಕುಜ ಭೂಮಿಕಾರಕ ಅಂತ ಹೇಳ್ತಾ ಇರ್ತೀವಿ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಾಗಿರ್ಬೋದು, ಅಣ್ಣ ತಮ್ಮಂದರ ಮಧ್ಯೆ ನಡೆಯುವಂತಹ ಕೆಲವೊಂದು ವಿಭೇದಗಳು, ಅಪಾರ್ಥಗಳಿಗೆ ಮತ್ತು ಕೋರ್ಟ್ ಕೇಸ್ ವ್ಯವಹಾರಗಳಿಗೆ, ಪಿತ್ರಾರ್ಜಿತ ಆಸ್ತಿಗಳ ಹಂಚಿಕೆಗೆ ಮತ್ತು ಶಾರೀರಿಕವಾಗಿ ಆಗುವಂತಹ ರುಗ್ಮತಗಳಿಗೆ, ಅಂದರೆ ವ್ಯಾಧಿ ಅಥವಾ ಋಣ ಗಾಯಗಳಿಗೆ, ಈ ರಾಸಾಯನಿಕ ಸಂಬಂಧಪಟ್ಟಂತಹ ಈ ಸಂಸ್ಥೆಗಳು, ರಾಸಾಯನವನ್ನು ಉತ್ಪಾದನೆ ಮಾಡುವಂತಹ ಸಂಸ್ಥೆಗಳು, ಮಾರ್ಕೆಟಿಂಗ್, ಮಿಷನರಿ, ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಸಂಬಂಧಪಟ್ಟಂತಹ ಮನೆ ಕಟ್ಟೆ ಕೂಲಿ, ಬಡ ಕಾರ್ಮಿಕರು, ರಿಯಲ್ ಎಸ್ಟೇಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಆರ್ಮಿ, ರೈತರು ಪ್ರಮುಖವಾಗಿ ಭೂಮಿಯನ್ನೇ ನಂಬಿಕೊಂಡು ಭೂಮಿಯಿಂದ ಬಂಗಾರವನ್ನು ಬೆಳೆಸುವಂತಹ ನಮ್ಮ ಅನ್ನದಾತರು, ಈ ಸರ್ಜರೀಸು, ಮೆಡಿಕಲ್ಲು, ಟ್ರೀಟ್ಮೆಂಟು, ಹಾಸ್ಪಿಟಲೈಜೇಷನ್ ಇವೆಲ್ಲದಕ್ಕೂ ಕೂಡ ಈ ವಿಷಯಗಳಲ್ಲಿ ಪ್ರಮುಖವಾಗಿ ಕುಜನ ಪ್ರಭಾವ ಅನ್ನೋದು ಅತ್ಯಧಿಕವಾಗಿರುತ್ತದೆ. ಕುಜ ಮಹಾಶಯನ ಶಕ್ತಿಯನ್ನು ನಾವು ನೋಡುವುದಾದರೆ, ಮಕರ ರಾಶಿಯಲ್ಲಿ ಎಕ್ಸಾಲ್ಟೇಷನ್ ಆಗ್ತಾರೆ, ಅಂದರೆ ದಿಗ್ಬಲರಾಗ್ತಾರೆ, ಬಲವಂತರಾಗ್ತಾರೆ. ಅದೇ ಕಟಕ ರಾಶಿಯಲ್ಲಿ ನೀಚ ಹೊಂದುವಂತಹ ಈ ಕುಜ ಮಹಾಶಯ ಈ ಜುಲೈ 23ರಿಂದ ಆಗಸ್ಟ್ 7ನೇ ತಾರೀಕುವರೆಗೂ ಕೂಡ ತನ್ನ ಸ್ವನಕ್ಷತ್ರವಾಗಿರುವಂತಹ ಮೃಗಶಿರ ನಕ್ಷತ್ರದಲ್ಲಿ ಇದ್ದು ಮೇಷಾದಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡುವುದಾದರೆ, ಪರ್ಟಿಕ್ಯುಲರ್ ಆಗಿ ಈ ಕುಜನ ದ್ವಾದಶ ರಾಶಿಗಳಲ್ಲಿ ವೃಶ್ಚಿಕ ಮತ್ತು ಮೇಷ ಈ ಎರಡೂ ರಾಶಿಗಳು ಕೂಡ ಕುಜನ ಅಧೀನದಲ್ಲಿರುವಂತಹ ಈ ದ್ವಾದಶ ರಾಶಿಗಳಾಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಅವಧಿಯಲ್ಲಿ, ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿ ಪ್ರಭಾವ ನೀಡ್ತಾ ಇರುತ್ತೆ, ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕುಜ ಜುಲೈ 23ರಿಂದ ಮತ್ತು ಈ 15-16 ದಿನಗಳ ಕಾಲ ಕುಜನ ಪ್ರಭಾವವು ತನ್ನ ಸ್ವರಾಶಿಯಾಗಿರುವಂತಹ ಈ ಮೇಷರಾಶಿಯಲ್ಲಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಅನುಭವಗಳನ್ನು ನೋಡಬಹುದು, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಈ ಸಂದರ್ಭದಲ್ಲಿ ಮೇಷರಾಶಿ ಜಾತಕರ ಗೋಚಾರ ಫಲಗಳಿಂದ ನಾವು ನೋಡುವುದಾದರೆ, ಈ ಬಹಳ ದಿನಗಳಿಂದ ಕೋರ್ಟು ಕೇಸು ವ್ಯವಹಾರಗಳು ಏನಾದರೂ ನಡೀತಾ ಇದ್ದರೆ ಅಂತಹ ವಿಷಯಗಳು ಈ ಸಂದರ್ಭದಲ್ಲಿ ಪರಿಷ್ಕಾರವಾಗುವುದಕ್ಕೆ ಅಥವಾ ಅಂತಿಮ ತೀರ್ಪನ್ನು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಕೋರ್ಟ್ ಕೇಸ್ ವ್ಯವಹಾರಗಳು ಯಾವ ವಿಷಯದಲ್ಲಿ ನಡೀತಾ ಇರುತ್ತೆ, ಕೌಟುಂಬಿಕ ಆಸ್ತಿ ಹಂಚಿಕೆ ಅಥವಾ ಆಸ್ತಿ ವಿಚಾರಗಳು, ಅಥವಾ ಕೆಲವೊಂದು ಈ ತುಂಬ ದಿನಗಳಿಂದ ನಡೀತಾ ಇರುವಂತಹ ಕೆಲವೊಂದು ವ್ಯವಹಾರಗಳು, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು, ಈ ವಿಧವಾಗಿರುವಂತಹ ಕೋರ್ಟ್ ಕೇಸು ವ್ಯವಹಾರಗಳಲ್ಲಿ ಅನುಕೂಲ ಫಲಗಳನ್ನು ಮತ್ತು ಈ ವಿವಾದಗಳು ಪರಿಷ್ಕಾರವಾಗುವುದಕ್ಕೆ ಅನುಕೂಲವಾಗಿರುತ್ತೆ.
ಅದೇ ರೀತಿ ಈಗ ನಿಮಗೆ ಅನುಕೂಲವಾಗಿ ಬರುವಂತಹ ಈ ವಿಷಯಗಳಿಂದ ಕೌಟುಂಬಿಕ ಜೀವನದಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳು ಬಾರದಂತೆ ನೋಡ್ಕೋಬೇಕಾಗಿರುತ್ತೆ. ಕೌಟುಂಬಿಕ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಿಮಗೆ ತೀರ್ಪು ಬಂದರೂ ಕೂಡ ಕೌಟುಂಬಿಕ ಜೀವನದಲ್ಲಿ ಕೌಟುಂಬಿಕ ಸಮಸ್ಯೆಗಳು ಬಾರದಂತೆ, ಅಪಾರ್ಥಗಳು ಉಂಟಾಗದಂತೆ ನೋಡ್ಕೋಬೇಕಾಗಿರುತ್ತೆ. ಮತ್ತೊಂದು ಶುಭ ವಿಷಯ ಏನು ಅಂದರೆ, ತುಂಬ ದಿನಗಳಿಂದ ನೀವು ಪಿತ್ರಾರ್ಜಿತ ವಾರಸತ್ವವಾಗಿ ಬರಬೇಕಾಗಿರುವಂತಹ ಆಸ್ತಿಯನ್ನು ಹಿಂಪಡೆಯೋದಕ್ಕೆ ಅಥವಾ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗುವುದಕ್ಕೆ, ನಿಮ್ಮ ಅಧೀನದಲ್ಲಿ ಸ್ವಂತವಾಗಿಸಿಕೊಳ್ಳುವುದಕ್ಕೆ ಈ ಸಮಯ ಅನ್ನೋದು ಅದ್ಭುತವಾಗಿರುತ್ತೆ. ಹಣಕಾಸಿನ ಆಕಸ್ಮಿಕ ಧನಯೋಗ ಅನ್ನೋದು ಕೂಡ ಕುಜ ಈ ಅವಧಿಯಲ್ಲಿ ಮೇಷರಾಶಿಯವರಿಗೆ ಅದ್ಭುತವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದೊಂದು ರೀತಿ ಒಳ್ಳೆಯ ವಿಷಯ. ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ವ್ಯವಹಾರಗಳಲ್ಲಿ ಜಯ, ಸಕ್ಸಸ್ ಅಥವಾ ವಿನ್ ಆಗೋದರಿಂದ ಕೆಲವೊಂದು ದುಷ್ಟ ಶಕ್ತಿಗಳು, ದುಷ್ಟ ವ್ಯಕ್ತಿಗಳು ನಿಮ್ಮ ಮೇಲೆ, ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಗೌರವಕ್ಕೆ ಪ್ರತಿಷ್ಠೆಗೆ ಭಂಗ ತರುವಂತಹ, ಮಚ್ಚೆ ತರುವಂತಹ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ಇಂತಹ ದುಷ್ಟ ವ್ಯಕ್ತಿಗಳಿಗೆ, ದುಷ್ಟ ಜನರ ಸಹವಾಸಕ್ಕೆ, ಈ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಸಮಸ್ಯೆಗಳು ಸೃಷ್ಟಿಸುವಂತಹ ಕೆಲವೊಂದು ಪರಿಸ್ಥಿತಿಗಳಿಗೆ, ಅಂತಹ ಪ್ರದೇಶಗಳಿಗೆ ದೂರವಾಗಿ ಇರೋದು, ಅಥವಾ ನಿಮಗೆ ಸಂಬಂಧ ಇಲ್ಲದಿರುವಂತಹ ವಿಷಯಗಳಲ್ಲಿ ಅನಾವಶ್ಯಕವಾಗಿ ಜಗಳಕ್ಕೆ ಹೋಗಿ ಈ ಸಂದರ್ಭದಲ್ಲಿ ಕೆಲವೊಂದು ಮೇಜರಾಗಿ ಕೆಲವೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುವಂತಹ ಕಾರಣದಿಂದ ಅಂತಹ ಅನಾವಶ್ಯಕವಾಗಿರುವಂತಹ ಜಗಳಗಳಿಗೆ ದೂರ ಇರುವುದು ಉತ್ತಮ. ಈ ಅವಧಿಯಲ್ಲಿ ವಾಹನಗಳು ಚಲಾಯಿಸುವಾಗ, ವಾಹನಗಳು ಡ್ರೈವಿಂಗ್ ಮಾಡ್ತಿರ್ತೀರ, ಕಾರ್ ಡ್ರೈವಿಂಗ್ ಮಾಡ್ತಿರ್ತೀರ, ವೆಹಿಕಲ್ ರೈಡ್ ಮಾಡ್ತಿರ್ತೀರ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಡ್ರೈವಿಂಗ್ ಅಂತ ಹೇಳಬಹುದು. ತುಂಬ ಜಾಗರೂಕರಾಗಿ ಈ ಮಾದಕ ವಸ್ತುಗಳನ್ನು ಸೇವಿಸಿ ಚಾಲನೆ ಮಾಡೋದಾಗಿರ್ಬೋದು, ಹೆಲ್ಮೆಟ್ ಧಾರಣೆ ಇಲ್ಲದೆ ಚಾಲನೆ ಮಾಡೋದಾಗಿರ್ಬೋದು, ಅಥವಾ ಫೋನಲ್ಲಿ ಮಾತಾಡುತ್ತಾ ಈ ಕೆಲವೊಂದು ರಾತ್ರಿ ಹೊತ್ತು ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಜಾಗರೂಕತೆಯಿಂದ ವಾಹನ ಪ್ರಮಾದಗಳು, ಗಾಯಗಳು ಇತ್ಯಾದಿ ವಿಷಯಗಳು ಗೋಚಾರವಾಗ್ತಾ ಇರೋದರಿಂದ ಪರ್ಟಿಕ್ಯುಲರ್ ಆಗಿ ನೀವು ಇಂತಹ ವಿಷಯಗಳಿಗೆ ವಾಹನ ಚಾಲನೆ ಮಾಡುವಾಗ ತುಂಬ ಜಾಗರೂಕತೆಯಿಂದ ನೀವು ನಿಮ್ಮ ಪ್ರಯಾಣಗಳನ್ನು ಸುಖಮಯವಾಗಿ ಮಾಡಬೇಕಾಗಿರುತ್ತದೆ. ಅದೇ ರೀತಿ ಬಂಧು ಮಿತ್ರರೊಡನೆ ಮತ್ತು ಆಪ್ತರೊಡನೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತಿನ ಬರದಲ್ಲಿ ಕೆಲವೊಂದು ಮನಸ್ತಾಪಗಳು, ವಿವಾದಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಆದಷ್ಟು ಮೌನವನ್ನು ಪಾಲಿಸುವುದು, ಅನಾವಶ್ಯಕವಾಗಿರುವಂತಹ ಈ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನೋದು ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ. ಮಾತಿನ ಬರದಲ್ಲಿ ಆಡುವಂತಹ ಮಾತುಗಳು ತಮಾಷೆಗೆ ಆಡಿದ್ರೂ ಕೂಡ ತುಂಬ ದಿನಗಳಿಂದ ನಿಮ್ಮ ಈ ಅವಕಾಶಕ್ಕೋಸ್ಕರ ಕಾದು ನೋಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ಆಯುಧ ಸಿಕ್ಕಿದ ರೀತಿಯಲ್ಲಿ ನಿಮ್ಮ ಮೇಲೆ ಅನಾವಶ್ಯಕವಾಗಿರುವಂತಹ ಆರೋಪಗಳು, ನಿಂದೆ ಮತ್ತು ಅನಾವಶ್ಯಕವಾಗಿರುವಂತಹ ಜಗಳು ಆಗುವುದಕ್ಕೆ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಭೂಮಿಕಾರಕ ಆಗಿರೋದ್ರಿಂದ ಮೇಷರಾಶಿಯಲ್ಲಿ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಫೀಲ್ಡ್, ಕೆಮಿಕಲ್ ಕಂಪನೀಸ್ ಈ ರೀತಿ ಈ ವ್ಯವಹಾರಗಳಲ್ಲಿ ವ್ಯಾಪಾರಗಳು ಮಾಡುವಂತಹ ಅಥವಾ ಹಣಕಾಸಿನ ಲಾಭಗಳನ್ನು ಪಡೆಯುವಂತಹ ಮತ್ತು ಸ್ಥಿರಾಸ್ತಿಗಳ ಮೇಲೆ, ಅಂದರೆ ನೀವು ಯಾವಾಗಲೂ ಲಾಂಗ್ ಬ್ಯಾಕ್ ಏನಾದರೂ ಪರ್ಚೇಸ್ ಮಾಡಿರ್ತೀರ, ಅದು ಭೂಮಿ, ಮನೆ, ಜಾಗ ಇತ್ಯಾದಿ ವಿಷಯಗಳಲ್ಲಿ ಲಾಭಗಳನ್ನು ನೋಡುವುದಕ್ಕೆ ಮತ್ತು ಲಾಭದಾಯಕವಾಗಿರುವಂತಹ ಫಲಗಳನ್ನು ಪಡೆಯೋದಕ್ಕೆ ಇದು ಒಂದು ಅತ್ಯುತ್ತಮ ಕಾಲವೆಂದು ಹೇಳಬಹುದು. ಇನ್ನು ಇದೇ ಅವಧಿಯಲ್ಲಿ ಈ ಸಿಬ್ಲಿಂಗ್ಸ್ ನಡುವೆ ಅಥವಾ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯ ಜೊತೆ, ನಿಮ್ಮ ಸಹ ಉದ್ಯೋಗಿಗಳ ಜೊತೆ ಒಂದು ಆತ್ಮೀಯ ಅನುಬಂಧವನ್ನು ಕಂಟಿನ್ಯೂ ಮಾಡೋದಕ್ಕೆ, ಒಂದು ಅದ್ಭುತವಾಗಿರುವಂತಹ ಸಹಕಾರವನ್ನು ಪಡೆಯೋದಕ್ಕೆ, ಒಂದು ಸಖ್ಯತೆಯನ್ನು, ಒಂದು ಆ ಬಾಂಡಿಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುವಂತಹ ಸಮಯ. ರೈತರಿಗೆ ಈಗ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳು, ಈಗ ಬೆಳೀತಾ ಇರುವಂತಹ ಬೆಳೆ, ಇವು ಬಹಳಷ್ಟು ಗೊಂದಲಗಳಿಂದ ಮಳೆ ಬರ್ತಾ ಇಲ್ಲ, ಈ ಬಾರಿ ನಮ್ಮ ಬೆಳೆಗೆ ಯಾವ ರೀತಿ ಅಂತ ತುಂಬ ರೈತರು ಈ ಸಂದರ್ಭದಲ್ಲಿ ಯೋಚನೆಯಲ್ಲಿ ಇರ್ತಾರೆ. ಆದರೆ ಈಗ ನಿಮಗೆ ಮೇಷರಾಶಿಯಲ್ಲಿರುವಂತಹ ವ್ಯಕ್ತಿಗಳು, ರೈತರು, ನಿಮ್ಮ ಈ ಸಂದರ್ಭದಲ್ಲಿ ಈ ನೀವು ಬೆಳೆಸುವಂತಹ ಕೆಲವೊಂದು ಬೆಳೆಗೆ ಉತ್ತಮ ರೀತಿಯಲ್ಲಿ ಬೆಲೆ ಸಿಗೋದಾಗಿರಬಹುದು.
ಅಥವಾ ಅನುಕೂಲ ರೀತಿಯಲ್ಲಿ ನಿಮ್ಮ ಕೃಷಿ ಅದ್ಭುತವಾಗಿ ಯಶಸ್ಸಾಗುವುದಕ್ಕೆ ಅನುಕೂಲವಾಗಿರುತ್ತೆ. ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅಥವಾ ವೈಯಕ್ತಿಕ ಜಾತಕದಲ್ಲಿ ನಡೀತಾ ಇರುವಂತಹ ದಶೆ ಭುಕ್ತಿ ಇತ್ಯಾದಿ ವಿಷಯಗಳನ್ನು, ಅಂತರ್ದಶೆ ಇತ್ಯಾದಿ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಮುಂದುವರಿಯೋದು ಉತ್ತಮವಾಗಿರುತ್ತದೆ. ಈ ರಾಸಾಯನಿಕ ಸಂಬಂಧಪಟ್ಟಂತಹ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್ಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಯಾಜಮಾನ್ಯ ಸಂಸ್ಥೆಗಳಿಗಾಗಿರ್ಬೋದು, ಇದು ಅತ್ಯುತ್ತಮ ಲಾಭಗಳನ್ನು ತರುವಂತಹ ಸಮಯ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲಿ ಕೈ ಹಿಡಿದಿರುವಂತಹ ಪ್ರಯತ್ನಗಳಲ್ಲಿ ಅನುಕೂಲ ಫಲಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಈ ಇಂದಿನ ದಿನಗಳಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಕಾಡ್ತಾ ಇದ್ದರೆ ಆರೋಗ್ಯವು ಉತ್ತಮ ರೀತಿಯಲ್ಲಿ ಅನುಕೂಲ ಆರೋಗ್ಯವನ್ನು ಪಡೆಯೋದಕ್ಕೆ ಅದ್ಭುತವಾಗಿರುತ್ತೆ. ಈಗ ನೀವು ತಗೊಳ್ತಾ ಇರುವಂತಹ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳು ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ನೀಡುತ್ತೆ. ಆದರೆ ಆ ಕ್ಷಣಿಕಾವೇಶದಲ್ಲಿ, ಕೋಪದಲ್ಲಿ, ಎಮೋಷನಲ್ಗೆ ಹೋಗಿಬಿಟ್ಟು ಅಥವಾ ಯಾರೋ ವ್ಯಕ್ತಿ ನಿಮ್ಮನ್ನು ಪ್ರೊವೋಕ್ ಮಾಡಿದ್ದಾರೆ ಅನ್ನುವಂತಹ ವಿಷಯಗಳಿಗೆ ಹೋಗಿಬಿಟ್ಟು ಅನಾಲೋಚಿತ ಕ್ಷಣಿಕಾವೇಶ ನಿರ್ಧಾರಗಳು ಮಾಡುವುದು ಅಷ್ಟು ಒಳ್ಳೆಯದಲ್ಲ. ಸೊ ಒಟ್ಟಾಗಿ ಕುಜ ಮಹಾಶಯ ಮೇಷರಾಶಿಗೆ ಅನುಕೂಲ ಫಲಗಳನ್ನು, ಸಾಕಷ್ಟು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷವಾಗಿರುವಂತಹ ಅನುಗ್ರಹಕ್ಕೋಸ್ಕರ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಾರಾಯಣ ಮಾಡೋದಾಗಿರಬಹುದು, ಸುಬ್ರಹ್ಮಣ್ಯ ಕ್ಷೇತ್ರಗಳನ್ನು, ದೇಗುಲಗಳನ್ನು ನೀವು ದರ್ಶನ ಮಾಡೋದಾಗಿರಬಹುದು. ಇನ್ನು ಸಾಧ್ಯವಾಗಿದ್ದರಲ್ಲಿ ಮಂಗಳವಾರದಂದು ನೀವು ನಿಯಮ ನಿಷ್ಠೆಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಗೋಸ್ಕರ ಅಥವಾ ಕುಜನ ಅನುಗ್ರಹಕ್ಕೋಸ್ಕರ ಉಪವಾಸ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ಪಡೆಯಬಹುದು ಅಂತ ಹೇಳ್ತಾ, ನಿಮಗೂ ನಿಮ್ಮ ಪರಿವಾರಕ್ಕೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಶ್ರೀ ವಲ್ಲಿ ಸಮೇತ ಶ್ರೀ ಸ್ಕಂದರಾಯರ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.